సమన్వయం కోసం మానవత్వ విలువలను పెంపొందించి విశ్వమానవ కళ్యాణం కోసం సద్గురు బం అన్వరానంద బాబా ఎంతో ఉన్నతాశయంతో ఏర్పాటు చేసిన మైసూరు బెలగొల సర్వధర్మ ఆశ్రమం ఆస్తులను కబ్జా చేసేందుకు కాంట్రాక్టర్ కేశవరాయుడు బృందం ప్రయత్నిస్తోంది అని రాగలహరి మహిళా సంఘం మరియు సాంస్కృతిక వేదిక కర్ణాటక అధ్యక్షురాలు వసుంధర, కాంగ్రెస్ మహిళా నాయకురాలు యశోద ఆరోపించారు. నిజ నిర్ధారణ కోసం సర్వధర్మ ఆశ్రమాన్ని సందర్శించిన అనంతరం విలేకరులతో మాట్లాడారు. ప్రశాంతంగా ఉండవలసిన సర్వధర్మ ఆశ్రమ వాతావరణాన్ని కిరాయి మనుషులు మహిళా భక్తులపై దాడులకు తెగబడుతున్నారని, మహిళల పట్ల అమానుషంగా ప్రవర్తిస్తున్నారన్నది తమ పరిశీలనలో వెల్లడైందన్నారు. సర్వధర్మ ఆశ్రమ పీఠాధిపతి శ్రీ మమతమ్మ అమ్మవారి ఆధ్వర్యంలో నిర్వహిస్తున్న ఆధ్యాత్మిక ధార్మిక కార్యక్రమాలను అడ్డుకుంటూ అక్రమంగా ఆశ్రమంలోకి జొరబడి కబ్జా చేయడానికి సిద్ధమయ్యారని అన్నారు. పవిత్రమైన ఆశ్రమాన్ని కాపాడడంలో కర్ణాటక ముఖ్యమంత్రి స్పందించి తగు చర్యలు తీసుకోవాలని విజ్ఞప్తి చేశారు. ఈ కార్యక్రమంలో విశ్రాంత కోర్టు అధికారి మహాదేవప్ప, రిటైర్డ్ పోలీస్ అధికారి, మహిళా నాయకురాలు శివమ్మ, ಭಾಗ್ಯ ತದಿತರರು ಪಾಲ್ಗೊಂಡರು ಅಂತ ಹೇಳಿ ನಾನು ಒಂದು ಈ ಮೂಲಕ ಹೇಳಕ್ಕೆ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ. ಡಿಸ್ಟ್ರಿಕ್ಟ್ ಮಹಿಳಾ ವೈಸ್ ಪ್ರೆಸಿಡೆಂಟು ಅಧ್ಯಕ್ಷರು ಕೂಡ ಇದ್ದೀನಿ ತುಮಕೂರು. ನಾನು ಇಲ್ಲಿ ಸರ್ವಧರ್ಮ ಆಶ್ರಮಕ್ಕೆ ಬಂದೆ. ಇಲ್ಲಿನ ಹೆಣ್ಮಕ್ಳನ್ನೆಲ್ಲ ನೋಡಿದೆ. ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದಾರೆ, ತುಂಬ ಪೂಜೆ ಮಾಡ್ತಾರೆ, ಚೆನ್ನಾಗಿದ್ದಾರೆ, ತುಂಬ ಭಜನೆ ಮಾಡ್ತಾರೆ. ತುಂಬ ಆಧ್ಯಾತ್ಮಿಕವಾದ ಪೀಠ ಇದು. ಶಕ್ತಿ ಪೀಠನೇ ಅಂತ ಇದ್ರ ಹೆಸರು. ಇದು ಸರ್ವಧರ್ಮ ಆಶ್ರಮ ಅಂದರೆ ಪ್ರತಿಯೊಬ್ಬರು ಇಲ್ಲಿ ಜಾತಿ ಧರ್ಮ ಇಲ್ಲ, ಎಲ್ಲ ಜಾತಿಯವರು ಬರ್ಬೋದು, ಎಲ್ಲ ಜಾತಿಯವರು ಇಲ್ಲಿ ಆಧ್ಯಾತ್ಮಿಕವಾಗಿ ಕೂಕೋಬೋದು, ಧ್ಯಾನ ಮಾಡ್ಬೋದು, ಎಲ್ಲ ಮಾಡ್ಬೋದು. ಈಗ ಅಂಥ ಒಂದು ಆಶ್ರಮಕ್ಕೆ ಒಂಚೂರು ಕಂಟಕ ಬಂದಿದೆ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದ್ಬಿಟ್ಟು ಕೂತ್ಕೊಂಡಿದ್ದಾನೆ, ನಂದು ಅಂತ ಇದ್ದಾನೆ. ದಯವಿಟ್ಟು ಇದಕ್ಕೆ ನ್ಯಾಯ ಸಿಗಲೇಬೇಕು. ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ನಾವು. ಏನೇ ಆಗಲಿ ನ್ಯಾಯ ಕೊಟ್ಟೇ ಕೊಡಿಸ್ತೀವಿ. ಹೆಣ್ಮಕ್ಳಿಗೆ ಧರ್ಮ ನ್ಯಾಯ, ಹೆಣ್ಮಕ್ಳನ್ನ ಒಳಕ್ಕೆ ಬಿಡಿಸಿ ಆಶ್ರಮ ಮತ್ತೆ ಅಭಿವೃದ್ಧಿ ಆಗಬೇಕು. ಅದೊಂದು ದೊಡ್ಡದಾಗಿ ಬೆಳಿಬೇಕು, ದೊಡ್ಡದಾಗಿ ಮಠ ಆಗಬೇಕು, ಇತಿಹಾಸ ಆಗಬೇಕು. ಮೈಸೂರಲ್ಲಿ ಒಂದು ಆಶ್ರಮ ಇದೆ, ಶ್ರೀರಂಗಪಟ್ಟಣ ತಪ್ಪಲಲ್ಲಿ ಅಂದರೆ ಇಡೀ ಕರ್ನಾಟಕಕ್ಕೆ ಹೆಸರಾಗಬೇಕು ಅಂಥ ಒಂದು ಆಶ್ರಮ ಇದೆ. ಅಂಥದಕ್ಕೆ ನಾವು ಒಂದು ನಮ್ಮ ಕೈಲಾದ ಒಂದು ಹಳಲೆ ಸೇವೆ ಮಾಡೋಕ್ಕೆ ಬಂದಿದ್ದೀವಿ. ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಮಾತಾಡ್ದಂಗೆ ಇಲ್ಲಿ ರಾಯ್ಡು ಅಂತ ಒಬ್ಬ ವ್ಯಕ್ತಿ, ರಾಯ್ಡು ಕುಳ್ಳಾಯಪ್ಪ ಅಂತ ಇಬ್ಬರು ಸೇರ್ಕೊಂಡಿದ್ದಾರೆ. ಇಬ್ಬರು ಸೇರ್ಕೊಂಡು ಏನು ಮಾಡಿದ್ದಾರೆ, ಒಂದು ಬಿಲ್ಡಿಂಗನ್ನ ಕಾಂಟ್ರಾಕ್ಟ್ ಮೂಲಕವಾಗಿ ಬಂದು ಅದ್ರೊಳಗೆ ಸೇರ್ಕೊಂಡವನು. ಕಾಂಟ್ರಾಕ್ಟ್ ಮಾಡೋಕ್ಕೆ ಅಂತ ಬಂದು ಸೇರ್ಕೊಂಡವನು. ಆ ಬಾಬಾ ಸಾಹೇಬರು ನಮ್ಮ ಗುರುಗಳಿದ್ರಲ್ಲ, ಅವ್ರ ಜೊತೆ ಸೇರ್ಕೊಂಬಿಟ್ಟು ಅಲ್ಲಿ ಆಶ್ರಮದ ಆಗುವಾಗೂ ನೋಡ್ಕೊಂಬಿಟ್ಟು ನಮ್ಮ ಗುರುಗಳಿಗೆ ತುಂಬ ಟಾರ್ಚರ್ ಕೊಟ್ಟು ಗುರುಗಳನ್ನ ಆಚೆ ಹಾಕಿ ಇವನು ದರ್ಪ ಮೆರಿತಾ ಇದ್ದಾನೆ. ನಂದೇ ಆಶ್ರಮ ಅಂತ ಹೇಳ್ಬಿಟ್ಟು ಆಶ್ರಮದಿಲ್ಲರ ಹೆಣ್ಮಕ್ಳನ್ನೆಲ್ಲ ಬಡ್ದು ಸುಮಾರು ಪ್ರತಿ ಹಿಂಸೆ ಕೊಟ್ಬಿಟ್ಟಿದ್ದಾನೆ. ಅಂದರೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿಲ್ಲ. ಅದಕ್ಕೆ ನಾವು ಬಂದಿದ್ದೀವಿ, ನ್ಯಾಯ ಕೊಡಿಸ್ಬೇಕು. ದಯವಿಟ್ಟು ಆಶ್ರಮ ಉಳಿಸ್ಕೊಡ್ಬೇಕು. ಪ್ರತಿಯೊಬ್ಬರು ನೋಡಿದವರು ನೆಟ್ಟಿದ್ರು ನಮಗೆ ಹೆಲ್ಪ್ ಮಾಡಬೇಕು, ಈ ಆಶ್ರಮಕ್ಕೆ ಸಹಾಯ ಮಾಡಬೇಕು. ಯಾಕೆಂದರೆ ಅಲ್ಲಿ ತುಂಬ ಹೆಣ್ಮಕ್ಳಿದ್ದಾರೆ, ಅನಾಥರಿದ್ದಾರೆ, ವೃದ್ಧರಿದ್ದಾರೆ, ವಯಸ್ಸಾದವರಿದ್ದಾರೆ, ತಂದೆ ತಾಯಿ ಇಲ್ದವ್ರಿದ್ದಾರೆ. ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಆಶ್ರಮಕ್ಕೆ ಆಶ್ರಮದಲ್ಲಿ ಇಂಥ ಹುಳಗಳನ್ನ ಈ ರೆಡ್ಡಿ ಇವನವನಲ್ಲ ರಾಯಪ್ಪ ಅಂತನ ಅವನ್ನ ಕಿತ್ತು ಒಗಿಬೇಕು. ಅಂಥವನ್ನ ಕುಳ್ಳಯಪ್ಪನ ನಾಯ್ಡು ಅನ್ನೋನ್ನ ಕಿತ್ತು ಒಗಿಬೇಕು. ಅವ್ನು ಯಾವುದೇ ಕಾರಣಕ್ಕೂ ಕೇಶವ ನಾಯ್ಡು ಅಂತ ಅವನ ಹೆಸರು, ಕೇಶವ ನಾಯ್ಡು ಅಂತ ಬಂದು ಸೇರ್ಕೊಂಡೆಲ್ಲೋ ಆ ಕಡೆ ಇಲ್ಲಿ ಬಂದು ಮೈಸೂರಲ್ಲಿ ಸೇರ್ಕೊಂಡು ದರ್ಪ ಮೆರಿತಾ ಇದ್ದಾನೆ. ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಇದಂತೂ ಯಾವುದೇ ಕಾರಣಕ್ಕೂ ಕೈ ಬಿಡೋ ಮಾತೇ ಇಲ್ಲ ನಾವು. ಥ್ಯಾಂಕ್ ಯು ಮೇಡಮ್. ಅಂದರೆ ಸರ್ವಧರ್ಮಕ್ಕೆ ಇರುವಂಥ ಸಮಾಜ ಇಲ್ಲಿ ಸ್ಥಾಪಿತ ಏನಾಗಿದೆ ಸ್ವಾಮೀಜಿಗಳು ಇಲ್ಲ. ಆದರೆ ಇಲ್ಲಿ ಭಕ್ತಾದಿಗಳು ಬಂದು ಇದು ನಮ್ಮದೇ ಜಾಗ ಅಂತೇಳಿ ದರ್ಪ ದೌರ್ಜನ್ಯ ಮತ್ತು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಸ್ಟಿಗಳು ಏನಿದ್ದಾರೆ ಅವ್ರನ್ನ ಯಾರನ್ನೂ ಒಳಗಡೆ ಬಿಟ್ಕೊಂತ ಇಲ್ಲ. ಅವ್ರನ್ನ ಹಿಡ್ಕೊಂಡು ಹೊಡಿತಾರೆ ಮತ್ತು ಸೌಜನ್ಯವಾದ ರೀತಿ ಮಾಡೋದಿಲ್ಲ. ಪೂಜೆ ಪುನಸ್ಕಾರ ಏನೂ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಶಕ್ತಿ ಇದೆ, ಇಲ್ಲಿ ಒಂದು ನಮಗೆ ಗೊತ್ತಿಲ್ಲದವಾದ ಒಂದು ಶಕ್ತಿ ಇದೆ. ಇಲ್ಲಿ ಬಂದು ಪ್ರಾರ್ಥಿಸ್ಕೊಂಡ್ರೆ ಅದೆಲ್ಲ ಅವರು ನೆರವೇರುತ್ತೆ. ದಯವಿಟ್ಟು ಇತ್ಕಡೆ ಗಮನ ಹರಿಸಿ ಇವ್ರು ಮಾಡ್ತಿರೋ ದೌರ್ಜನ್ಯ ಮತ್ತು ಇವಕ್ಕೆಲ್ಲ ನೀವು ಕಾನೂನು ರೀತಿ ಕ್ರಮ ಜರುಗಿಸಿ ಇವ್ರನ್ನ ಒದ್ದು ಹೊರಗಾಕಿ. ಯಾರು ಮೂಲ ಟ್ರಸ್ಟಿ ಇದ್ದಾರೆ, ಸ್ವಾಮೀಜಿ ಕಡೆಯವರು ಇದ್ದಾರೆ, ಅವ್ರಿಗೆ ಇಲ್ಲಿ ಇದು ಜಾಗನ ಉಳಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಶಿವಮೊಗ್ಗದಿಂದ ಬಂದೀನಿ, ಪೊಲೀಸ್ ರಿಟೈರ್ಡ್ ಆಫೀಸರ್ ನಾನು. ನಾನು ಮಾದೇವಪ್ಪ ಅಂತ ಅಂದ್ಬಿಟ್ಟು ರಿಟೈರ್ಡ್ ಕೋರ್ಟ್ ಆಫೀಸರು. ನಾನು ಈ ದಿವಸ ಶಕ್ತಿಪೀಠಕ್ಕೆ ನಾವು ಬಂದಿದ್ದು.
ಇದು ಭಾಳ ಒಳ್ಳೆಯದೇ ಶಕ್ತಿಪೀಠ. ಹಾಗೆ ಶಕ್ತಿ ಇದೆ. ನಾನು ಅಬ್ಸರ್ವ್ ಮಾಡಿ ನೋಡಿದೆ, ಇಲ್ಲಿ ನಮ್ಮ ಜೊತೆಯಲ್ಲಿ ಸುಮಾರು ಬೇರೆ ಕಡೆಯಿಂದಲೂ ಜನ ಬಂದಿದ್ದರು. ಯಾಕಂದರೆ ಇಲ್ಲಿ ಆ ಒಂದು ಇದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದೆ. ಆದರೂ ಕೂಡ ಶಿವಮೊಗ್ಗದಿಂದ, ಬಳ್ಳಾರಿ ಕಡೆಯಿಂದ ಸುಮಾರು ಜನ ಬಂದಿದ್ದರು. ಯಾರೋ ಒಬ್ಬ ವ್ಯಕ್ತಿ ಸೇರಿಕೊಂಡು ಇದು ನಂದೇ ಪೀಠ ಮಾಡಬೇಕು ಅಂತ ಅಂದ್ಬಿಟ್ಟು ಅವನು ಓಡಾಡ್ತಿದ್ದಾನೆ. ಭಕ್ತಾದಿಗಳು ಎಂದೂ ಸಾಧ್ಯ ಇಲ್ಲ ಅದು. ತೊಂದರೆ ಕೊಡ್ತಾನೆ. ಯಾಕೆಂದರೆ ನಾವು ಒಂದು ಸತ್ಯ, ನ್ಯಾಯ, ನೀತಿ, ಧರ್ಮ ಇದಕ್ಕೆ ನಾವು ಬೆಲೆ ಕೊಡಬೇಕು. ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಅದೊಂದು ಏನು ಪೀಠ ಇದೆ ಅದನ್ನು ಎಲ್ಲ ಒಗ್ಗಟ್ಟಾಗಿ ನೀವು ಎಲ್ಲ ಉಳಿಸ್ಕೊಬೇಕು. ಇದು ನನ್ನ ಆಸೆ.